ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸಲು ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡುತ್ತಿದೆ. ಕಲಬುರಗಿಯ ಬಾಬುರಾವ್ ಚಿಂಚನಸೂರು ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಕೋಲಿ ಸಮಾಜದ ಮುಖಂಡರೊಡನೆ ಚಿಂಚನಸೂರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಉಮೇಶ್ ಜಾಧವ್, ಮಾಲಿಕಯ್ಯ ಗುತ್ತೇದಾರ್ ಉಪಸ್ಥಿತಿಗಿದ್ರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕೂಡ ಹಾಜರಾಗಿದ್ರು. ಕಲಬುರಗಿ ಕ್ಷೇತ್ರದಲ್ಲಿ 4 ಲಕ್ಷ ಕೋಲಿ ಸಮಾಜದ ಮತದಾರರಿದ್ದಾರೆ. ನನಗೆ ನನ್ನ ಹೆಂಡತಿ ಮುಖ್ಯ ಅಲ್ಲ, ನನ್ನ ಕೋಲಿ ಸಮಾಜ ಮುಖ್ಯ ಅಂತ ಸಭೆಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಸಮಾಜದ ಬಗ್ಗೆ ಮೋದಿಗೆ ಇರೋ ಕಾಳಜಿ ಖರ್ಗೆ ಅವರಿಗೆ ಸಚಿವ ಬಾಬುರಾವ್ ಚಿಂಚನಸೂರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಕುಟುಂಬಕ್ಕಿಂತ ನನಗೆ ಕೋಲಿ ಸಮಾಜವೇ ಹೆಚ್ಚು ಮುಖ್ಯ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಮೊದಲಿಂದ ಅವರು ಬಹಳ 20 ದಿವಸ ಸೂರ್ಯ ತೋರಿಸ್ತಾರ, ಚಂದ್ರ ತೋರಿಸ್ತಾರ, APL ML BPL ML ಆಗ್ತಾರ, ಅಂತೋದಯ ML ಆಗ್ತಾರ. 23 ಮೇ ಆದ ಕೂಡಲೇ ಸೂಪರ್ ML ಬೋರ್ಗೊಂಡವ್ರು ಮೊದಲಿಂದ ಅವ್ರು ಮೊದಲಿಂದ ಅವರು ಬಹಳ 20 ದಿವಸ ಸೂರ್ಯ ತೋರಿಸ್ತಾರ, ಚಂದ್ರ ತೋರಿಸ್ತಾರ, APL ML BPL ML ಆಗ್ತಾರ, ಅಂತೋದಯ ML ಆಗ್ತಾರ. 23 ಮೇ ಆದ ಕೂಡಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಲಿಕ್ಕೆ ಬಿಜೆಪಿ ಶತಾಯಗತಾಯ ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದೆ, ಏನಿದೆ ಈ ಬಗ್ಗೆ ಮಾಹಿತಿ? ಲಿಖಿತ, ಏನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಂತ ಸೋಲಿದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಬಾರಿ ಶತಾಯಗತಾಯ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ರಣತಂತ್ರ ಹೂಡ್ತಾ ಇದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಏನು ಬಿಜೆಪಿ ಈ ತರದೊಂದು ತಂತ್ರವನ್ನು ಹೂಡುವಂತ ಇದೇ ವೇಳೆ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅವರ ನಿವಾಸದಲ್ಲಿ ಒಂದು ಬೃಹತ್ ಸಭೆಯನ್ನು ಏರ್ಪಡಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಅಂದ್ರೆ ಕೋಲಿ ಸಮಾಜದ ಒಂದು ಕಾರ್ಯಕರ್ತರ ಮತ್ತು ಕೋಲಿ ಸಮಾಜಕ್ಕೆ ಸೇರಿದಂತ ಎಲ್ಲ ಮುಖಂಡರ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಪ್ರಮುಖವಾಗಿ ಬಾಬುರಾವ್ ಚಿಂಚನಸೂರು ಏನು ಆ ಸಭೆಯನ್ನು ಆಯೋಜನೆ ಮಾಡಿದ್ರು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಆದಂತಹ ಉಮೇಶ್ ಜಾಧವ್, ಹಾಗೆ ಮಾಲಿಕಯ್ಯ ಗುತ್ತೇದಾರ್ ಮತ್ತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಎಲ್ಲರ ಟಾರ್ಗೆಟ್ ಏನಂದ್ರೆ ಖರ್ಗೆ ಅಂತಿತ್ತು. ಅದರಲ್ಲೂ ಏನು ಬಾಬುರಾವ್ ಚಿಂಚನಸೂರು ಮಾತನಾಡಿ, ನನಗೆ ನನ್ನ ಸಮಾಜ ಮುಖ್ಯ, ನನ್ನ ಸಮಾಜದ ಏಳಿಗೆಗೆ ನಾನು ಶ್ರಮಿಸ್ತೇನೆ, ನನ್ನ ಹೆಂಡತಿ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ರೂ ಕೂಡ ನಾನು ನಮ್ಮ ಸಮಾಜಕ್ಕಾಗಿ ಹೋರಾಟ ಮಾಡ್ಲಿಕ್ಕೆ ದೆಹಲಿಗೆ ಹೋಗಿದ್ದೆ. ಸೊ ಇಂತಹ ಒಂದು ಕಾಳಜಿ ಪ್ರಭಾವಿ ನಾಯಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾಕಿಲ್ಲ? ಮೊನ್ನೆ ಮೋದಿ ಅವರ ಬಾಯಿಂದನೇ ಕೋಲಿ ಸಮಾಜದ ಬಹುತ್ ಛಾಯ ಅಂತೇಳಿ ಏನು ಶಬಾಸ್ಕಿರಿ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೆ ಕೋಲಿ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಏನಂತ ಹೇಳಿದ್ರೆ, ಇಂತಹ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾವೆಲ್ಲರೂ ಸೋಲಿಸಬೇಕು ಅಂತೇಳಿ ತಮ್ಮ ಮತ ಬಾಂಧವರಿಗೆ ಬಾಬುರಾವ್ ಚಿಂಚನಸೂರು ಕರೆಯನ್ನ ಕೊಟ್ರು. ಲಿಖಿತ, ಓಕೆ ಗೋಪಾಲ್, ಹಾಗೆ ನಾವಿಲ್ಲಿ ನೋಡೋದಾದ್ರೆ ಕೋಲಿ ಸಮಾಜದ 4 ಲಕ್ಷ ಮತದಾರರು ಇರೋದ್ರಿಂದ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನಗಳು ಕೂಡ ಬಿಜೆಪಿ ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಆ ಒಂದು ತಂತ್ರಗಾರಿಕೆಯನ್ನ ರೂಪಿಸಲಾಗ್ತಾ ಇದೆ, ಕೋಲಿ ಸಮಾಜದ ಮತದಾರರನ್ನ ಸೆಳಿಲಿಕ್ಕೆ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ಳಾಗ್ತಿದೆ ಅಂತ? ಹೌದು ಲಿಖಿತ, ಏನು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಒಂದು 20 ಲಕ್ಷ ಮತದಾರರ ಪೈಕಿ ಬಹುತೇಕವಾಗಿ ಕೋಲಿ ಸಮಾಜ ಕೂಡ ಒಂದು ಪ್ರಮುಖ ಪಾತ್ರ ಇಲ್ಲಿ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಅಂದಾಜು 4 ಲಕ್ಷ ಒಂದು ಕೋಲಿ ಸಮಾಜದ ಮತದಾರರು ಇಲ್ಲಿದ್ದಾರೆ. ಸೊ ಹೀಗಾಗಿ ಯಾವುದೇ ಅಭ್ಯರ್ಥಿಯನ್ನ ಸೋಲಿಸ್ಲಿಕ್ಕೆ ಅಂದ್ರೆ ಖರ್ಗೆ ಅವ್ರನ್ನ ಸೋಲಿಸ್ಲಿಕ್ಕೆ ಕೂಡ ಈ ಕೋಲಿ ಸಮಾಜದ ಮತಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅದರದ ಒಂದು ಲೀಡ್ ಅನ್ನು ತೆಗೆದುಕೊಂಡಂತ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅವರು ಈಗ ಕೋಲಿ ಸಮಾಜದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಿದ್ರೆ, ಈ ಸಭೆಗೆ ಪ್ರಮುಖವಾಗಿ ಏನು ಸಾಥ್ ಕೊಡ್ಲಿಕ್ಕೆ ಮಾಲಿಕಯ್ಯ ಗುತ್ತೇದಾರ್ ಅವರು ಮುಂದಾಳತ್ವ ವಹಿಸಿದ್ದಾರೆ. ಯಾಕಂದ್ರೆ ಹಿಂದುಳಿದ ನಾಯಕ ಮಾಲಿಕಯ್ಯ ಗುತ್ತೇದಾರರು ಕೂಡ ಈ ರೀತಿ ಒಂದು ಖರ್ಗೆ ಅವರ ವಿರುದ್ಧವಾಗಿ ಏನು ಈಗ ಸೆಟೆದು ನಿಂತಿದ್ದಾರೆ. ಸೊ ಹಾಗಾಗಿ ಇವರೆಲ್ಲ ಯಾರು ವಿರೋಧಿ ಪಡೆ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಖರ್ಗೆ ಅವರ ಜೊತೆಗೆ ಒಂದು ಕಾಲದಲ್ಲಿ ದೋಸ್ತಿಯಾಗಿದ್ದಂತ ಈ ಎಲ್ಲ ಪ್ರಮುಖ ನಾಯಕರು ಇದೀಗ ಬಿಜೆಪಿಯಲ್ಲಿ ಏನು ಬಂದಿದ್ದಾರೆ. ಸೊ ಇವರೆಲ್ಲ ಟಾರ್ಗೆಟ್ ಮುಖಾಂತರ ಹೀಗೆ ಕೋಲಿ ಸಮಾಜ ಸೇರಿದಂತೆ ಅನೇಕ ಸಮಾಜಗಳ ಪ್ರತ್ಯೇಕ ಸಭೆಗಳನ್ನ ಮಾಡಿ ತಾಲೂಕಾ ಮಟ್ಟದಲ್ಲಿ ಕೂಡ ಆ ಒಂದು ಜಾತಿವಾರು ಒಂದು ಸಮಾವೇಶವನ್ನ, ಜಾತಿವಾರು ಸಭೆಗಳನ್ನ ಮಾಡೋದ್ರ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶತಾಯಗತಾಯ ಈ ಬಾರಿ ಮನೆಗೆ ಕಳಿಸ್ಲೇಬೇಕು ಅಂತ ಹೇಳಿ ಒಂದು ರೀತಿಯಿಂದ ರಣತಂತ್ರ ಹೂಡ್ತಾ ಇದ್ದಾರೆ. ಲಿಖಿತ, ಓಕೆ, ಧನ್ಯವಾದ ಗೋಪಾಲ್ ಮಾಹಿತಿಗಾಗಿ.